ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ವೀಕ್ಷಕ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರ. ಸ್ನೇಹಿತರೆ, ನೀವೇನಾದರೂ ಸರಿಯಾದಂಥ ಸನ್ಮಾರ್ಗ ಸಿಗದಲೇ ಅನ್ನೆಸರಿಯಾಗಿ ಸರ್ಪಶಾಂತಿ ಅಥವಾ ಸರ್ಪ ಬಲಿ ಪೂಜೆ ಇವೆಲ್ಲವನ್ನು ಮಾಡಿಸ್ತಾ ಇದ್ದೀವಿ ಅಂದರೆ ಖಂಡಿತ ಈ ವಿಡಿಯೋ ನೋಡ್ದಲೇ ಮಾಡಿಸ್ಬೇಡಿ. ಜಾತಕದಲ್ಲಿ ರಾಹು ಅತ್ಯಂತ ಶ್ರೀಮಂತಿಕೆಯನ್ನು ಕೊಡ್ತಕ್ಕಂಥ ಗ್ರಹ. ಒಂದು ತಿಳ್ಕೊಳ್ಳಿ, ಮ್ಯಾಕ್ಸಿಮಮ್ ಅನ್ನೆಸರಿಯಾಗಿ ನೀವು ಶಾಂತಿ ಹೋಮ ಅವನಾದಿಗಳನ್ನು ಮಾಡಿಸೋದಕ್ಕಿಂತ ಮೊದಲು ಸರಿಯಾದಂಥ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಅತಿಯಾದಂಥ ಶ್ರೀಮಂತಿಕೆಯನ್ನು ಕಳ್ಕೊಳ್ತೀರಾ ನೀವು, ಯೋಚನೆ ಮಾಡಿ. ರಾಹು ಕೇವಲ ಛಾಯಾಗ್ರಹ ಅಷ್ಟೇ, ಅದು ಕೂಡ ಅಮೃತ ಕುಡಿದಿದೆ. ಅಮೃತ ಕುಡಿದಿರೋದ್ರಿಂದ ಆ ಪವರ್ ಇದ್ದೇ ಇರ್ತದೆ. ಮ್ಯಾಲ್ಫಿಕ್ ನೇಚರ್ ಇದ್ದರೂ ಸಹಿತ ಅಮೃತವನ್ನು ಸೇವಿಸಿದಾಗ ಅದರಲ್ಲಿ ಅಶಕ್ತಿ ಇದ್ದೇ ಇರ್ತದೆ. ನಾವು ಸ್ವಲ್ಪ ಅನಲೈಸ್ ಮಾಡಬೇಕು, ಎಲ್ಲದನ್ನು ಕೆದಕಬೇಕು. ಕೆಲವೊಂದು ಬಾರಿ ರಾಹು 18 ವರ್ಷಗಳ ಕಾಲ ಆಡಳಿತ ಮಾಡುತ್ತೆ. ನಿಮಗೆ ಒಂದು ಜಸ್ಟ್ ಸಿಂಪಲ್ ಆಗಿರ್ತಕ್ಕಂಥ ನಾಲೆಡ್ಜನ್ನು ಸ್ವಲ್ಪ ಫೋಕಸ್ ಮಾಡಿ ನೋಡ್ಕೊಳ್ಳಿ. ನಿಮಗೆ ಯಾವುದಾದ್ರೂ ನಿಧಿ ಅಥವಾ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಅಥವಾ ಕೆಲವೊಂದು ಈ ದಿಗ್ಬಂಧನ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ನಿಧಿಗಳನ್ನು ದಿಗ್ಬಂಧನ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಅಲ್ಲಿ ಫಸ್ಟ್ ನಾವು ಆರೋ ಮಾರ್ಕ್ ನೋಡ್ತಕ್ಕಂಥದ್ದೇ ನಾಗಗಳನ್ನು ನೋಡ್ತೇವೆ. ಮೆಲಗಿ ನೀವು ಯಾವುದೇ ಫಿಲಮನ್ನು ನೋಡಿ, ಜಸ್ಟ್ ನಿಮ್ಮ ಕಾಮನ್ ಸೆನ್ಸಿಗೆ ತರ್ತೇನೆ. ಯಾವುದೇ ಫಿಲಮನ್ನು ನೋಡಿ, ಎಲ್ಲಿ ನಿಧಿ ಇರುತ್ತೋ ಅಲ್ಲಿ ನಾಗಗಳು ಮಾತ್ರ ಕಾವಲಿರುತ್ತೆ. ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ನಾವು ರಾಹು ಶಾಂತಿಯನ್ನು ಮಾಡಬೇಕಾ ನೋಡ್ಕೊಳ್ಳಿ. ಯಾವಾಗ ರಾಹು ಶಾಂತಿ ಅಗತ್ಯವಾಗಿ ಮಾಡಬೇಕಾಗ್ತದೆ? ಸುಮ್ಮನೆ ನೋಡಿ ಪ್ಲೀಸ್, ಸಪ್ತಮದಲ್ಲಿ ರಾಹು ಕೂತಿದ್ದಾನೆ ಸರ್ಪಬಲಿ ಪೂಜೆ ಮಾಡು, ಪಂಚಮದಲ್ಲಿ ರಾಹು ಕೂತಿದ್ದಾನೆ ಇವೆಲ್ಲ ಬಿಟ್ಟುಬಿಡಿ. ಪಂಚಮದಲ್ಲಿ ರಾಹು ಅಬಂಡೆಂಟಾಗಿ ದುಡ್ಡು ಕೊಟ್ಬಿಡುತ್ತೆ, ಅಬಂಡೆಂಟ್ ಆಗಿರ್ತಕ್ಕಂಥ ಲಾಟ್ರಿ ಯೋಗವನ್ನು ಕೊಡುತ್ತೆ. ಅಷ್ಟಮದಲ್ಲಿ ರಾಹು ಸರಿಯಾಗಿ ಅನಲೈಸ್ ತಗೋಬೇಕು. ಯಾವಾಗ ನಾವು ಈ ಸರ್ಪಬಲಿ ಪೂಜೆ ಆ ಥರದನ್ನು ಮಾಡ್ತಕ್ಕಂಥದ್ದು ನೋಡ್ಕೋಬೇಕಾಗುತ್ತೆ. ಸುಮ್ಮನೆ ಅನ್ನೆಸಸರಿ ಆಗಿರ್ತಕ್ಕಂಥ ಮಾರ್ಗಗಳು ನಮಗೆ ಖಂಡಿತವಾಗಿ ನಮ್ಮ ಶ್ರೀಮಂತಿಕೆ ಮೇಲೆ, ನಮ್ಮ ಅನರ್ಡ್ ಮನೆ ಮೇಲೆ ನಾವೇ ಕಲ್ಲೆಳ್ಕೊಳ್ತಕ್ಕಂಥದ್ದು ಸತ್ಯ. ಅತೀ ಶ್ರೀಮಂತಿಕೆಯನ್ನು ಕೊಡ್ತಕ್ಕಂಥದ್ದು ಇದ್ದಕ್ಕಿದ್ದ ಹಾಗೆ ಏನಪ್ಪ ಕೇವಲ 5-6 ತಿಂಗಳಲ್ಲಿ ಅಷ್ಟೊಂದು ಶ್ರೀಮಂತಿಕೆ ಹೇಗೆ ಬಂತು? ಅಫ್ಕೋರ್ಸ್ ಬಂದಿರತಕ್ಕಂಥದ್ದು ರಾಹು ದಶದಿಂದ. ನೀವು ಕುಜ ರಾಹು ಸಂಧಿ ಶಾಂತಿಯನ್ನು ಮಾಡ್ತೀವಿ, ಏನು ಕುಜನ ಒಂದು ಮ್ಯಾಲ್ಫಿಕ್ ನೇಚರ್ ರಾಹುನು ಕ್ಯಾರಿ ಮಾಡುತ್ತೆ ಅಂತ ಹೇಳಿ ರಾಹು ಕುಜ ರಾಹು ಸಂಧಿ ಶಾಂತಿ ಚೆನ್ನಾಗಿದ್ದರೆ ರಾಹು ಶಾಂತಿ ಮಾಡಿಕೊಂಡ್ರೆ, ಏಕಾದಶ ಭಾವದಲ್ಲಿ ಕೂತಿದ್ದಾನೆ ರಾಹು ಶಾಂತಿಯನ್ನು ಮಾಡಿಕೊಂಡ್ರೆ, ಯು ಮಿಸ್ ದ ಆಪರ್ಚುನಿಟೀಸ್. 200% ಮಿಸ್ ದ ಆಪರ್ಚುನಿಟೀಸ್. ನಿಮ್ಮ ಶ್ರೀಮಂತಿಕೆ ಅಧಃಪತನಕ್ಕೆ ನೀವೇ ಕಾಲು ಎಳ್ಕೊಳ್ತೀರಾ. ಮ್ಯಾಕ್ಸಿಮಮ್ ಅನಲೈಸ್ ಮಾಡ್ಕೊಳ್ಳಿ. ಯಾಕೆಂದರೆ ಜ್ಯೋತಿಷ್ಯ ಸೋ ಮೆನಿ ಆ್ಯಂಗಲ್ಸಲ್ಲಿ ಜ್ಯೋತಿಷ್ಯವನ್ನು ನಾವು ನೋಡಬೇಕಾಗುತ್ತೆ. ಆಯಾ ಕ್ಷೇತ್ರ ಫಲಗಳು, ನಾವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಕ್ಷೇತ್ರಫಲದ ಆಧಾರದ ಮೇಲೆ ಜ್ಯೋತಿಷ್ಯವನ್ನು ನೋಡಬೇಕಾಗುತ್ತೆ. ಸುಮ್ಮನೆ ಕಾಕತಾಳೀಯವಾಗಿ ಶಾಂತಿಗಳನ್ನು ಮಾಡಿಕೊಂಡ್ರೆ ಬರ್ತಕ್ಕಂಥ ಯೋಗಗಳು ದೂರ ಹೋಗುತ್ತೆ. ಸಪ್ತಮದಲ್ಲಿ ರಾಹು ಕೂತು ಶುಭ ರಾಶಿಯಲ್ಲಿ ಕೂತಿದ್ದಾರೆ ಅಂದಾಗ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಹೆಂಡತಿ ಸಿಗ್ತಾಳೆ, ಬ್ಯೂಟಿಫುಲ್ ಆಗಿರ್ತಕ್ಕಂಥ ಬಿಸ್ನೆಸ್ ನಡೀತದೆ, ಅದ್ಭುತವಾಗಿರ್ತಕ್ಕಂಥ ಹಣ ಬರ್ತದೆ. ನೀವೇನಾದರೂ ಸರಿಯಾದಂಥ ಅನಾಲಿಸಿಸ್ ಕೊಡ್ದಲೆ ರಾಹು ಸಪ್ತಮದಲ್ಲಿ ಕೂತಿದ್ದಾನೆ, ಮದುವೆ ವಿಳಂಬ ಆಗ್ತಿದೆ, ಸರ್ಪಶಾಂತಿ ಮಾಡಿದ್ರಿ, ಯು ಮಿಸ್ ದ ಆಪರ್ಚುನಿಟಿ. ನೋಡಿ, ರಾಹು ವೃಷಭ ರಾಶಿ, ಮಿಥುನ ರಾಶಿ, ಅದೇ ರೀತಿಯಾಗಿ ಕನ್ಯಾ ರಾಶಿ, ಕುಂಭರಾಶಿ ಇದರಲ್ಲಿ ಎಕ್ಸಲೆಂಟ್ ಗ್ರೋತನ್ನು ಕೊಡುತ್ತೆ. ಎಕ್ಸಲೆಂಟ್ ಗ್ರೋತ್. ಹಾಗೂ ತುಲಾ ರಾಶಿಯಲ್ಲೂ ಕೂಡ ಉತ್ಕೃಷ್ಟತೆಯನ್ನು ಕೊಡುತ್ತೆ. ಆದರೆ ಈ ರಾಶಿಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಜಾಸ್ತಿ ಕೊಡುತ್ತೆ. ಅದರಲ್ಲೂ ಕೂಡ ಉಚ್ಚ ರಾಶಿ ಮೇಷ ಅಂದರೆ ವೃಷಭ ರಾಶಿ, ಹಾಗೆ ಮಿಥುನ ರಾಶಿಯಲ್ಲಿ ರಾಹು ಕೂಡ ಉತ್ಕೃಷ್ಟತೆಯನ್ನು ಕೊಡುತ್ತೆ. ಕನ್ಯಾ ರಾಶಿಯಲ್ಲೂ ಉತ್ಕೃಷ್ಟತೆಯನ್ನು ಕೊಡುತ್ತೆ. ಅದೇ ರೀತಿಯಾಗಿ ಕುಂಭರಾಶಿಯಲ್ಲಿ ಉತ್ಕೃಷ್ಟತೆ ಕೊಡುತ್ತೆ. ಇನ್ನೊಂದು ಗೊತ್ತಿರಬೇಕು ನಿಮಗೆ, ರಾಹು ಧನುರಾಶಿಯಲ್ಲಿದ್ದು ಕೇತು ಮಿಥುನ ರಾಶಿಯಲ್ಲಿದ್ದರೆ, ಲಗ್ನದಿಂದ 6ರ ಸ್ಥಾನದಲ್ಲಿದ್ದರೆ ಇದೊಂದು ಕೋದಂಡ ರಾಹು ಯೋಗ, ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತಕ್ಕಂಥದ್ದು ರಾಹು. ಮ್ಯಾಕ್ಸಿಮಮ್
ಏಕಾದಶ ಭಾವದಲ್ಲಿ ರಾಹು ಇದ್ದರೆ ಶಾಂತಿ ಮಾಡಿಸಿದ್ರೆ ಖಂಡಿತ ನಷ್ಟ. ದಶಮ ಸ್ಥಾನದಲ್ಲಿ ರಾಹು ಇದ್ದರೆ ಹೆಸರು ಕೀರ್ತಿ ಮೇಲೆ ಪ್ರತಿಷ್ಠೆಯನ್ನು ತರುತ್ತೆ ಅಂತಕ್ಕಂಥದ್ದು ಮ್ಯಾಕ್ಸಿಮಮ್ ಅಬಂಡೆಂಟ್ ಆಗಿ ಕೊಡುತ್ತೆ. ಧನಸ್ಥಾನದಲ್ಲಿ ರಾಹು ಇದ್ದರೂ ಕೂಡ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿ ಕೊಡುತ್ತೆ. ಈವನ್ ಪಂಚಮದಲ್ಲಿದ್ದು ರಾಹು ಮಕ್ಕಳ ಪುತ್ರಸ್ಥಾನದಲ್ಲಿ ಸಮಸ್ಯೆ ಬರ್ತಾ ಇದೆ ಎಂದಾಗಲೂ ಸರಿಯಾದಂಥ ಅನಾಲಿಸಿಸ್ ತಗೊಂಡು ಮಾಡಿ. ನೀವೇನಾದರೂ ಪಂಚಮ ಸ್ಥಾನ ಒಂದು ಸಾಫ್ಟ್ವೇರಲ್ಲಿದ್ದೀರಿ, ಲಾಟ್ರಿಯನ್ನು ಮಾಡ್ತಾ ಇದ್ದೀರಿ, ಈ ಥರದಲ್ಲಿ ಅಥವಾ ಷೇರು ಮಾರ್ಕೆಟಲ್ಲಿ ನಿಮ್ಮ ಡೆವಲಪ್ಮೆಂಟ್ ಇದೆ ಎಂದಾಗ ರಾಹು ಪಂಚಮ ಸ್ಥಾನದ ಜೊತೆಯಲ್ಲಿದ್ದು ಏಕಾದಶ ಅಧಿಪತಿಯ ಜೊತೆಯಲ್ಲಿ ಏನಾದರೂ ಕನೆಕ್ಟಿವಿಟಿ ಇದ್ದು ವೀಕ್ಷಣೆ ಇತ್ತು ಅಂದರೆ ಆ ನಕ್ಷತ್ರದಲ್ಲಿ ಏನಾದರೂ ಕೂತಿದ್ರೆ ಅಬಂಡೆಂಟ್ ಆಗಿ ದುಡ್ಡು ಬರುತ್ತೆ. ಅಬಂಡೆಂಟ್ ಆಗಿರ್ತಕ್ಕಂಥ ದುಡ್ಡು ನೀವು ಶಾಂತಿ ಮಾಡಿಸಿದ್ರೆ ಯು ಮಿಸ್ ದ ಆಪರ್ಚುನಿಟಿ. ನಿಜವಾಗ್ಲೂ ನಾನು ಕಾಕತಾಳೀಯವಾಗಿ ಹೇಳ್ತಿಲ್ಲ, ಫೋಕಸ್ ಮಾಡಿ. ಅತ್ಯಂತ ಶ್ರೀಮಂತಿಕೆಯನ್ನು ಕೊಡ್ತಕ್ಕಂಥದ್ದು ರಾಹು. ಈವನ್ ಅಷ್ಟಮ ಸ್ಥಾನದಲ್ಲಿದ್ದರೂ ಸಹಿತವಾಗಿ ರಾಹು 12 ಮನೆಯನ್ನು ಕೊಡುತ್ತೆ. ಅದು ಸರಿಯಾದಂಥ ಅನಾಲಿಸಿಸ್ ಬೇಕಾಗುತ್ತೆ. ನೀವು ರಿಸರ್ಚಲ್ಲಿದ್ದೀರೋ ಅಥವಾ ಯಾವ ಕಾರ್ಯಗಳಲ್ಲಿದ್ದೀರೋ ಅಥವಾ ಡಾಕ್ಟರಲ್ಲಿದ್ದೀರೋ, ಡಾಕ್ಟ್ರಲ್ಲಿ MS ಮಾಡ್ತಾ ಇದ್ದೀರೋ, ಡೆಂಟಿಸ್ಟ್ ಆಗಿದ್ದೀರೋ, ಒಬ್ಬ ಒಳ್ಳೆಯ ವಿಜ್ಞಾನಿ ಆಗಿದ್ದೀರೋ, ಇಲ್ಲಿ ರಾಹು ಶಾಂತಿ ಅಗತ್ಯವಾಗಿಲ್ಲ, ಬೇಕಾಗಿಲ್ಲ ನಿಮಗೆ. ಒಳ್ಳೆ ಡಿಟೆಕ್ಟಿವ್ ಆಗಿರ್ತಕ್ಕಂಥ ಏಜೆನ್ಸಿಯಲ್ಲಿದ್ದೀರೋ, ದ ಮಸ್ಟ್ ಬಿ ರಾಹು ಇನ್ ಏಕಾದಶ ಅಷ್ಟಮ ಸ್ಥಾನ. ಸರಿಯಾದಂಥ ಅನಾಲಿಸಿಸ್ ಸಿಗಲಿಲ್ಲ ಅಂದರೆ ರಾಹು ಖಂಡಿತವಾಗಿ ನಿಮಗೆ ಸಮಸ್ಯೆಯನ್ನು ಮಾಡೋದು ಅಂದರೆ ಒಳ್ಳೆಯದನ್ನು ಕೊಡೋದು ಬಿಟ್ಟು ಸಮಸ್ಯೆನೇ ಜಾಸ್ತಿ ಆಗಿಬಿಡುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸುಮ್ಮನೆ ಅನ್ನೆಸಸರಿಯಾಗಿ ಶಾಂತಿಗಳನ್ನು ಮಾಡೋದು ತಪ್ಪಾಗ್ತದೆ. ಮೊದಲು ಈ ವಿಡಿಯೋ ನೋಡಿ, ಶಾಂತಿಯನ್ನು ಮಾಡಿಸೋದಕ್ಕಿಂತ ಮೊದಲು ಅಬೌಟ್ 41-42 ಮೇಲೆ ಶುಭ ಸ್ಥಾನದಲ್ಲಿ ರಾಹು ಕೂತಿದ್ದ ಅಂದಾಗ ಅಬಂಡೆಂಟಾಗಿ ಅವನಿಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡ್ಕೊಳ್ಳಿ ಬೇಕಾದರೆ ಜಾತಕವನ್ನು. 41-42 ವರ್ಷದ ಮೇಲೆ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. 18 ನೋಡಿ, ಅದಕ್ಕೆ 18 ವರ್ಷಕ್ಕೆ ಒಂದು ಥರದ ರಾಹು ಆದರೆ 18 ವರ್ಷಕ್ಕೆ ಒಂದು ಥರದ ರಾಹು, ಇನ್ನೊಂದು ವರ್ಷಕ್ಕೆ ನಮ್ಮ ಯೌವನ ವ್ಯವಸ್ಥೆ ಹಾಗೆ ಬಾಲ್ಯಾವ್ಯವಸ್ಥೆ ಎಲ್ಲವನ್ನ ರಾಹು ಕೊಡುತ್ತೆ. 18 ವರ್ಷಗಳ ಕಾಲ ನೋಡಿ, 18ರಿಂದ 18 ಒಂದು ಥರದ ವ್ಯಕ್ತಿಗಳಾದರೆ ಇನ್ನು 18ರಿಂದ 36 ಒಂದು ಥರದ ವ್ಯಕ್ತಿಗಳಾಗ್ತೀವಿ. ಇನ್ನು 36ರಿಂದ 18 52 ವರ್ಷಕ್ಕೆ ಒಬ್ಬ ವ್ಯಕ್ತಿ ಅಭಿವ್ಯಕ್ತಿಯಾಗಿ ಬೆಳಿತೀವಿ. ಸೊ ವೆರಿ ನೈಸ್ ಆಗಿರ್ತಕ್ಕಂಥದ್ದು. ಪ್ರತಿಯೊಂದು ಗ್ರಹಗಳಲ್ಲೂ ಕೂಡ ಶಕ್ತಿ ಇದೆ, ನಾವು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ತೆಗಿಬೇಕು. ಸರಿಯಾದಂಥ ಅನಾಲಿಸಿಸ್ ನಿಮಗೆ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಅನುಭವವನ್ನು ಕೊಡೋದು ರಾಹು ಆಗ್ತದೆ. ನಿಮಗೆ ಅಷ್ಟದ್ರವ್ಯಗಳು ಅಧಿಕವಾಗಿರ್ತಕ್ಕಂಥ ಶ್ರೀಮಂತಿಕೆ ಬೇಕಾ? ಸರಿಯಾದಂಥ ಅನಾಲಿಸಿಸ್ ತಗೊಳ್ಳಿ. ನಿಜವಾಗ್ಲೂ ನಿಮಗೆ ರಾಹುವಿನ ಮಹತ್ವ ತಿಳ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ನಿಮಗೇನು ಮಾಡಬೇಡಿ, ತುಂಬ ರಾಹು ನೋಡಿ, ಕೆಲವೊಂದು ಜಾತಕದ ಪ್ರಕಾರ ರಾಹು ಉಪಚಯ ಸ್ಥಾನಗಳಲ್ಲಿದ್ದರೆ, ಉಪಚಯ ಸ್ಥಾನ 3, 6, 11ರ ಸ್ಥಾನ ಉಪಚಯ ಸ್ಥಾನಗಳು, ಅಬಂಡೆಂಟ್ ಆಗಿ ದುಡ್ಡು ಬರುತ್ತೆ. ತೃತೀಯ ಭಾವದಲ್ಲಿದ್ದು ರಾಹು ಸಪ್ರೆಸ್ ಮಾಡಿದ್ರೆ ಅವನ ಕಮಿಷನ್ನು, ಕ್ರಿಯೇಟಿವಿಟಿ ಎಲ್ಲ ಹಾಳಾಯಿತು. 6ರ ಸ್ಥಾನದಲ್ಲಿದ್ದರೆ ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಶ್ರೀಮಂತಿಕೆ ಹಾಗೆ ಶತ್ರುಗಳು ಕಾಟ ಜಾಸ್ತಿ ಆಗಿಬಿಡುತ್ತಿಲ್ಲ. ನಿಜವಾಗ್ಲೂ ಮಾಡಬೇಡಿ. ಅಷ್ಟಮ ಸ್ಥಾನದಲ್ಲಿ ದ್ವಾದಶ ಭಾವದಲ್ಲಿದ್ದಾಗ ಮಾತ್ರ ರಾಹು ಅಲ್ಲಿ ಶಾಂತಿ ಅಗತ್ಯತೆ ಆಗುತ್ತೆ. ಅಲ್ಲೂ ಕೂಡ ನೋಡಿ, 12ರ ಸ್ಥಾನ ವಿದೇಶ ಪ್ರಯಾಣಕ್ಕೆ ನೀವು ಬೇಕೇ ಬೇಕಾಗುತ್ತೆ. ನಿಜವಾಗ್ಲೂ ಇದು ಅನಾಲಿಸಿಸ್ ಆ ಕ್ಷೇತ್ರ ಫಲಗಳನ್ನು ನೋಡಿ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನಿಜವಾಗ್ಲೂ ಸರಿಯಾದಂಥ ಅನಾಲಿಸಿಸ್ ತಗೊಳ್ಳಿ. ಈ ಸರ್ಪಶಾಂತಿ ಮತ್ತೊಂದು ಶಾಂತಿಯನ್ನು ಮಾಡಬೇಕಾದ್ರೆ ಫಸ್ಟು ಜಾತಕವನ್ನು ತೋರಿಸ್ಕೊಳ್ಳಿ. ಇದು ಅವಶ್ಯಕವಾಗಿ ನಿಮಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್. ಸುಮ್ಮನೆ ಸಪ್ತಮದಲ್ಲಿದ್ದಾನೆ, ಅಲ್ಲಿದ್ದಾನೆ, ಇಲ್ಲಿದ್ದಾನೆ ಬೇಡವೇ ಬೇಡ. ಈವನ್ ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿ ರಾಹು ಕೂತಿದ್ದಂಥ ಸಂದರ್ಭಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಶ್ರೀಮಂತಿಕೆಯನ್ನು ಕೊಡುತ್ತೆ. ಅದನ್ನು ಸರಿಯಾಗಿ ನೋಡಿಕೊಂಡು ನಾವು ಅನಾಲಿಸಿಸ್ ತೊಗೊಂಡ್ರೆ ಮಾತ್ರ ನಮಗೆ ಸನ್ಮಾರ್ಗ ಸಿಗುತ್ತೆ. ಆಯಾ ಕ್ಷೇತ್ರ ಫಲಗಳು ಭಾಳ ಮುಖ್ಯ ಆಗ್ತದೆ. ಸಾಧ್ಯವಾದಷ್ಟು ಮ್ಯಾಲ್ಫಿಕ್ ನೇಚರ್ ಆಫ್ ರಾಹು ಸಮಸ್ಯೆಗಳನ್ನು, ಕ್ರೂರತ್ವವನ್ನು ತಾವು ಕಡಿಮೆ ಮಾಡ್ಕೊಳ್ಳೋಕ್ಕೆ ಓಂ ರೀಂ ದುಂ ದುರ್ಗಾಯೈ ನಮಃ, ಓಂ ರೀಂ ಧುಂ ದುರ್ಗಾಯೈ ನಮಃ, ಓಂ ರೀಂ ಧುಂ ದುರ್ಗಾಯೈ ನಮಃ. ಈ ಮಂತ್ರ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ, ಪಾಸಿಟಿವ್ ಕೊಡುತ್ತೆ. ದೆರ್ ಇಸ್ ನೋ ಸೈಡ್ ಎಫೆಕ್ಟ್. ನಿಜವಾಗ್ಲೂ ಅದ್ಭುತವಾಗಿರ್ತಕ್ಕಂಥಿರುತ್ತೆ. ರಾಹು ಇಂಪ್ಯಾಕ್ಟ್ ಈಸ್ ಸೋ ಗುಡ್, 100% ಚೆನ್ನಾಗಿರುತ್ತೆ. ಶಾಂತಿ ಮಾಡೋದಕ್ಕಿಂತ ಮೊದಲು 8105026724 ಈ ನಂಬರ್ಗೆ ಡಯಲ್ ಮಾಡಿ ಮುಂದುವರಿತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.